ಕಮ್ಯುನಿಸ್ಟರು ಆಮೇಲೆ ಬಸವಾದಿ ತಾಲಿಬಾನಿಗಳು ಇದನ್ನು ವಿರೋಧ ಮಾಡ್ತಾರೆ ಅಂತ ಹೆಂಗೆ? ಈಗ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಬಸವ ಭಕ್ತರನ್ನ ಅಥವಾ ಬಸವ ಅಭಿಮಾನಿಗಳನ್ನ ಅಥವಾ ಬಸವ ತತ್ವ ಪ್ರಚಾರ ಮಾಡ್ತಕ್ಕಂಥವ್ರನ್ನ ಅನುಯಾಯಿಗಳನ್ನ ಈಗಾಗಲೇ ಅವರಿಗೆ ಮನುಷ್ಯ ಇಚ್ಛೆ ನೋಯಿಸಿರೋದ್ರಿಂದ ಈಗಾಗಲೇ ಗೌರವಾನ್ವಿತ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಬಹಳ ಉತ್ತಮವಾದಂತ ಒಂದು ಮಾತುಗಳನ್ನ ಹೇಳಿದ್ದಾರೆ. ನೀವು ಭಾರತೀಯ ಪ್ರಜೆ ಆಗ್ಲಿಕ್ಕೆ ಯೋಗ್ಯರಲ್ಲ ಅಂತ ಹೇಳಿದ್ದಾರೆ. ನೀವು ಭಾರತೀಯ ಪ್ರಜೆ ಆಗ್ಲಿಕ್ಕೆ ಯೋಗ್ಯರಲ್ಲ ಅಂತಕ್ಕಂಥ ಮಾತಿದೆಯಲ್ಲ, ಅದನ್ನ ನಿಜವಾಗ್ಲೂ ನಮ್ಮ ಕನ್ನೇರಿ ಶ್ರೀಗಳು ಅರ್ಥ ಮಾಡ್ಕೋಬೇಕು. ಬಸವಾದಿ ಶರಣ ಚಿಂತನೆಗಳು, ಪ್ರಜಾಪ್ರಭುತ್ವದ ಮೌಲ್ಯಗಳು, ಸಮಾನತೆ ತತ್ವಗಳು ಮತ್ತು ಭಾತೃತ್ವ, ಮನುಷ್ಯರನ್ನ ಗೌರವಿಸ್ತಕ್ಕಂಥವ್ರು ಯಾರು ಇಂಥ ಮಾತುಗಳನ್ನ ಆಡೋದಿಲ್ಲ. ನಿಜವಾಗ್ಲೂ ಆ ಶ್ರೀಗಳ ಬಗ್ಗೆ ಬಹಳ ತುಂಬಾ ದೊಡ್ಡ ಗೌರವ ಇತ್ತು ನಮಗೆಲ್ಲ. ಹಿಂದೆ ಸಿದ್ದೇಶ್ವರ ಅಪ್ಪವರು ನಾವೆಲ್ಲ ಬಹಳ ಜೊತೆಲಿ ಇದ್ದಂಥವ್ರೆ. ಬಟ್ ಅವ್ರು ಈ ಭಾಷೆಗಳನ್ನ ಬಳಸ್ತಾರೆ ಅಂದ್ರೆ ನಾಲಿಗೆ ಆತನ ಕುಲವೇ ಹೇಳಿತು ಅಂತ ಹೇಳ್ತಾರೆ. ಅವರ ನಾಲಿಗೆಯ ಮಾತುಗಳು ಅವ್ರು ಯಾರು ಅಂತ ಜಗತ್ತಿಗೆ ಅವ್ರು ತೋರಿಸ್ತಾ ಇದ್ದಾರೆ. ಹೀಗಾಗಿ ಅದು ತುಂಬಾ ಅಕ್ಷಮ್ಯವಾದಂತ ನುಡಿಗಳಾಗಿರೋದ್ರಿಂದ ಮಾನ್ಯ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥ ಜಡ್ಜ್ ಹೇಳಿರ್ತಕ್ಕಂಥ ನ್ಯಾಯಾಧೀಶ ಹೇಳಿರ್ತಕ್ಕಂಥ ಮಾತನ್ನ ಅವರು ಅರ್ಥ ಮಾಡ್ಕೋಬೇಕಾಗಿತ್ತು. ಎಲ್ಲಾದ್ರೂ ಹೋಗಿ ನೀವು ಧ್ಯಾನ ಮಾಡಿ ಅಂತ ಹೇಳಿದ್ದಾರೆ. ಯಾಕೆ ಅವರಿಗೆ ಆ ತರದ ಪದಗಳು ಪ್ರಯೋಗ ಆಗ್ತಿರೋದು ಹಿನ್ನೆಲೆಯನ್ನು ನೋಡಿದಾಗ ಅವರೆಲ್ಲೋ ಒಂದು ಕಡೆ ಅವರ ತಲೆಯನ್ನು ಮಾರ್ಕೊಂಡ್ಬಿಟ್ಟಿದ್ದಾರೆ, ಅವರ ಮೆದುಳನ್ನು ಎಲ್ಲೋ ಮಾರಾಟಕ್ಕಿಟ್ಟಿದ್ದಾರೆ ಅಂತಕ್ಕಂತಹ ಒಂದು ಅನುಮಾನ ನಮ್ಮನ್ನು ಕಾಡ್ತಾ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ.